ಅಲ್ಲ ತಂತದ ಗೊಂಬೆ ಇದ್ದಂಗ ಅವಳೆ. ರಾರ ರಕಮ ರಾರ ರಕ ಪೋಸ್ಕೋಬೇಡ ಏನು ತರೀಕೆರೆ ಮರೆ ಮರೆ ಮೈತಿತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. Emotional damn. ನಿಮ್ಸಿರ ಏನ್ ಮಾಡೋಣ? ಜೀವ ಬಾಯಿ ಬಂದಿತ್ತು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಓಕೆ ಬನ್ನಿ ಹೋಗೋಣ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬ್ಲಾಗ್ ಮಾಡ್ತಿರೋದು ಏನಕ್ಕಪ್ಪ ಅಂತಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಟ್ರಿಪ್ ಹೋಗ್ತಿದೀವಿ. ಬಟ್ ಎಲ್ಲಿಗೆ ಅಂತ ಹೇಳಲ್ಲ, ಕೊನೆವರೆಗೂ ನೋಡಿ, ಹೋಗ್ತಾನೆ ಹೇಳ್ತೀವಿ. ಅಲ್ಲಿ ತನಕ ವೆಯ್ಟ್ ಮಾಡಿ, ಯಾಕೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಓಕೆ. ಅಂಡ್ ನಾವು ಹೋಗ್ತಿರೋ ಟ್ರಿಪ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಗೆಲ್ಲ ಡ್ರೀಮ್ ಇರುತ್ತೆ. ಅದು ಫುಲ್ ಎಂಟರ್ಟೈನ್ಮೆಂಟ್ ಅಂಡ್ ಎಂಜಾಯ್ಮೆಂಟ್ ಟ್ರಿಪ್ ಅದು. ಸೊ ಹೆಸರು ಹೇಳ್ತೀನಿ, ಅದಕ್ಕಿಂತ ಮುಂಚೆ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಬನ್ನಿ. ಅಷ್ಟೇ ಹೆಸರು ಹೇಳ್ಬೇಕು, ಪೋಸ್ ಕೊಟ್ರಾಗಲ್ಲ. ಹೇಳ್ಬೇಕು ಹೆಸರಾಯ್ತು. ಯಶ್ವಂತ್, ಲಕ್ಕಿ ಬಾಯ್. ಲಕ್ಕಿ ಬಾಯ್ ನೀನೇನಾ? ಅಲ್ಲಿ ನೋಡಿ ಸ್ವಾಮಿ, ನಮ್ ತಗ್ ಬಂತ ಕೊರಿಯರ್ ಬಾಯ್ ಬಂದಾಗ ಬಂದ ಸ್ವಾಮಿ. ಈಗ ಲಕ್ಕಿ ಬಾಯ್ ರಜೆ ಬಿಲ್ಡಪ್ ಕೊಡ್ತಾರಲ್ಲ ಸ್ವಾಮಿ. ಬ್ರೋ ನಾನು ಇವಳು ಗಂಡ ಗಡಿಬಿಡಿ ಗಂಡ ನೀನು ಚಿನ್ನ. ಇಡಿಮಿಡಿ ಹೆಂಡ್ತಿ ನೀನು ಹೂವ. ಬ್ರೋ ಗಂಡಾಗ ಹೆಂಗಿದೆ ಫೀಲು? ಯಾಕಾದ್ರೂ ಕಟ್ಟಿದ್ರು ನಿಂತಾಗಿರ. ಮದುವೆ ಆದಾಗಿಂದ ನಮ್ಮನೇಲಿ ನಾನೇ ಅಡುಗೆ ಮಾಡೋದು. ಏನ್ ಬ್ರೋ ಊರಿಗೆ ಮುಗ್ದರ ಕಟ್ಬಿಟ್ಟವ್ರೆ. ಅಲ್ಲ ತಂತದ ಗೊಂಬೆ ಇದ್ದಂಗ ಅವಳೆ. ಯಾಕೆ ನಾನೇನಾರ ಸುಳ್ಳು ಹೇಳದ್ನಾ? ಆ ಗೊಂಬೆಯಲ್ಲಿ ಸೊನ್ನೆ ತೆಗೆದ್ಬಿಡು ಬ್ರಾ. ಗೊಂಬೆಲ್ ಸೊನ್ನೆ ತೆಗಿಯದ ಗೂಬೆ. ಓಕೆ, ಇವರು ನಮ್ಮ ಭಾವ, ಇವಳು ನನ್ನ ತಂಗಿ. ಪೋಸ್ಕೋಬೇಡ ಏನು ಕರೆಕ್ಟ್. ಇವಳು ನನ್ನ ತಂಗಿ, ಇವಳು ಪೆಂಗಿ. ಇವರು ನಮ್ಮ ಬ್ರದರು. ಬ್ಲಾಗ್ ಮಾಡ್ತಿರೋನೆ ಸೋಮು ಜಾಕ್ಸನ್. ಬ್ಲಾಗ್ ಮಾಡ್ತಿದ್ದೀನಿ, ಏನು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ತುಂಬಾ ಚೆನ್ನಾಗಿ ಬರ್ಲಿ ವಿಡಿಯೋ. ಬರೀ ಡೌಗಳಿಂದ ಇವರು ಲಾಸ್ಟ್ ಬ್ಲಾಗ್ ಅಲ್ಲಿ ಟ್ರೋಲ್ ಮಾಡ್ಬಿಟ್ಟಿದೆ ಅಂದ್ಬಿಟ್ಟು ಈಗ ಡ್ರೈವರ್ ಮಾಡ್ಬಿಟ್ಟಾರೆ ನನ್ನ. ಫ್ರೆಂಡ್ಸ್, ಇವ್ರು ಡ್ರೈವರ್ ಅಲ್ಲ, ಇರೋರ್ ಮೇಲೆಲ್ಲ ಬಿಟ್ಟು ಇವ್ರ ಮೇಲೆ ಇರೋ ನಂಬಿಕೆ ಅದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಇವರು ನಮ್ಮ ವಾಹನದ ಸಾರಥಿ ಇದ್ದಂಗೆ. ಸರಿ, ಕಾರ್ ಒಳಗೆ ಯಾರು ಗ್ಲಾಸ್ ಹಾಕೋತಾರ? ಕಾರ್ ಒಳಗೆ ಯಾರು ಗ್ಲಾಸ್ ಹಾಕೋತಾರ? ಸುಮ್ನೆ ಜಸ್ಟ್ ಫಾರ್ ಶೋ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ. ಸೊ ಈಗ ನಾವ್ ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ಒಂದ್ ಕಡೆ ಟ್ರಿಪ್ ಹೋಗ್ತಿದೀವಿ. ಆ ಟ್ರಿಪ್ ಹೆಸರು ಹೇಳಲ್ಲ. ಸೊ ನಾವೀಗ ಅಲ್ಲಿಗೆ ಡೈರೆಕ್ಟ್ ಹೋಗಿ ಟ್ರಿಪ್ ತೋರಿಸ್ತೀನಿ. ಅದು ಪ್ಲೇಸ್ ಏನು ಅಂತ. ಫುಲ್ ಎಂಟರ್ಟೈನ್ಮೆಂಟ್ ಅಂಡ್ ಎಂಜಾಯ್ಮೆಂಟ್ ಆಗಿರುತ್ತೆ. ಸೊ ಕಾರಲ್ಲಿ ಹೋಗ್ತಾ ಹೇಳ್ತೀನಿ, ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಓಕೆನಾ? ಫುಲ್ ಎಂಜಾಯ್ಮೆಂಟ್ ಇರುತ್ತೆ. ಬ್ಲಾಗ್ ನಾವು ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ. ಓಕೆ ಬನ್ನಿ ಹೋಗೋಣ. ಇವ್ರ ಹುಡುಗಿರ್ಗಳೆಲ್ಲ ಹೆಂಗೆ ಅಂದ್ರೆ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಸಾಕು, ಬರೀ ಪೋಸ್ ಕೊಡೋದು ಒಂದೇ ಕಲ್ತಿರೋದು. ಅದೇ ಒಂದ್ ಸೀಟ್ ಎಕ್ಸ್ಟ್ರಾ ಐತೆ, ಅದೇ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ. ಸೊ ನಾವೀಗ ಹೋಗ್ತಾ ಇದೀವಿ. ಅದು ಬ್ರೋ ಅರ್ಧದಲ್ಲಿ ಹೋಗಿ ಏನಂತಾರಲ್ಲ, ಏನದು? Emotional damage. ಎಮೋಷನಲ್ ಡ್ಯಾಮೇಜ್. ಓಕೆ, ನಾವು ಕನ್ನಡದಲ್ಲಿ ಹೇಳ್ತೀವಿ. ನಾವು ಅರ್ಧದಲ್ಲಿ ಹೋಗ್ತಾ ಇದೀವಿ, ಇನ್ನೇನೋ ಅರ್ಧದಲ್ಲಿ ಇದೀವಿ.
ಗೇಮ್ ಆಡ್ಬೇಕು ಅನ್ಕೊಂಡಿದೀವಿ. ಯಾವ ಗೇಮು? ಸೊ ಈಗ ಶುರು ಮಾಡ್ತಿದೀವಿ. ಅದು ನಮ್ಮ ಅವಳೊಂದು ತಂಗಿ ಪೆಂಗಿ ಅಂದಲ್ಲ, ಪೆಂಗಿ ಕಡೆಯಿಂದ ಶುರು ಆಗುತ್ತೆ. ನಿನ್ನಿಂದಾನೇ ಪ್ರಾರಂಭ. ಯಾವ್ದು? ರಾರಿ ರೂವೆ ಯಾವ್ದಾದ್ರು ಓಕೆ. ಪೂಜಾ. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುಲಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಹೇಳ್ಕೊಳ್ಬಾರ್ದು, ನೆಟ್ಟಿಗಿರ್ಬೇಕು. ಏನಿದು ಗೇಮ್ ಅಂತಾರೆ, ಏನಂತಾರೆ ಇದು? ಏನಿಂಟು ರುಕ್ಕಮ್ಮ ಓಡಿ ಬಂದೆ ರುಮ್ಮ, ನಿನ್ನ ಊರೇ ಊರಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ನಮ್ಮ ಬೂರ ಬೂರಮ್ಮ. ಈಗ ಒಂದು ಟಾಸ್ಕ್ ಹೇಳ್ತೀನಿ, ಅದನ್ನ ಎಲ್ರು ಹೇಳ್ಬೇಕು. ಓಕೆನಾ? ನಾನು ಹೆಂಗೆ ಹೇಳ್ತೀನಿ ಹಂಗೆ ಹೇಳ್ಬೇಕು. ಅದೊಂದು ಟಾಸ್ಕ್. ಓಕೆನಾ? ಓಕೆ, ರೆಡಿ? ಹಾ. ತರೀಕೆರೆ ಏರಿಯಾ ಮೇಲೆ 3 ತಲೆ ಕರಿಕುರಿ ಮರಿ ಮೇಯ್ತಿತ್ತು. ಒಂದ್ ನಿಮಿಷ ಒಬ್ಬೊಬ್ರಾಗ ಹೇಳಿ. ಓಕೆ, ನಾನು ಹೇಳ್ತೀನಿ ಈಗ. ತರೀಕೆರೆ ಏರಿಯಾ ಮೇಲೆ 3 ತಲೆ ಕರಿಕುರಿ ಮರಿ ಮೇಯ್ತಿತ್ತು. ಓಕೆನಾ? ಫಸ್ಟ್ ಯಾರು? ತಗಲಕೊಂಡೆ ನಾನು. ರೆಡಿ? ತರೀಕೆರೆ ಮರ ಮೇಯ್ತಿತ್ತು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನೆಕ್ಸ್ಟ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನೆಕ್ಸ್ಟ್ ವರ್ಷಿತ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಕರೀತಾರೆ ಕುರಿಮರಿ. ವಿಕೆ ನೆಕ್ಸ್ಟ್. ಓಕೆ ವಿಕೆ. ತರೀಕೆರೆ ಮೇಲೆ 3 ತಲೆ ಕುರಿ ಮನೆ ಮೇಯ್ತಿತ್ತು. ಯಾವ್ದು? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹತ್ರ ಬಾ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ಸೊ ಇವರು ನಮ್ಮ ಟಾಸ್ಕ್ಗೆ ಅರ್ಹತರಲ್ಲ. ಓಕೆ. ತರೀಕೆರೆ ಏರಿ ಮೇಲೆ 3 ತಲೆ ಕರಿಕುರಿ ಮರಿ ಮೇಯ್ತಿತ್ತು. शाबाश बेटा, बहुत बढ़िया मुन्ना. 2 hours later. ನೋಡಿ, ಟ್ರಿಪ್ಗೆ ಅಂತ ಕರ್ಕೊಂಡ್ ಬಂದ್ಬಿಡ್ತವೆ. ಎಲ್ಲಾರು ಮಲಗಿರ್ತಾರೆ ನೋಡಿ. ಅಯ್ಯ, ಒಬ್ಬೊಬ್ರು ನನ್ನ ಶೇಪಲ್ಲಿ ಮಲ್ಗವ್ರೆ. ಎಲ್ಲಾರು ಮಲಗಿರ್ತಾರೆ. ಏನ್ ಮಾಡೋಣ? ಮಲ್ಕೊಬಿಡಿ ನೀವು. ಒಂದು ಸಾಂಗ್ ಕಂಪೋಸ್ ಮಾಡಿದ್ದಾನೆ, ಅದನ್ನ ಆಡ್ತಾನಂತೆ ನೋಡಿ. ನಾನು ನೀನು ಜೋಡಿ, ಮುಂದು ಕಾಡು ಮರ್ತೋಯ್ತು ನೋಡಿ. ಯೂಟ್ಯೂಬ್ ಮಾಡ್ಕೊಂಡಾಡಿ. ಐ ಆಮ್ ವರುಣ್ ಜಯಂತ್ ಯೂಟ್ಯೂಬ್ ಸರ್ಚ್ ಮಾಡಿ. ನೆಟ್ವರ್ಕ್ ಇಲ್ಲ, ಏನ್ ಮಾಡ್ಲಿ? hours later. ಫ್ರೆಂಡ್ಸ್, ನಾನು ಅವಾಗ್ಲಿಂದ ಒಂದು ಪ್ಲೇಸ್ಗೆ ಹೋಗ್ತಿದೀವಿ ಅಂತ ಹೇಳ್ತಿದ್ದೆ, ಬಟ್ ಯಾವ ಪ್ಲೇಸ್ ಅಂತ ತೋರಿಸಿರ್ಲಿಲ್ಲ. ಅದಕ್ಕೆ ತೋರಿಸೋ ಟೈಮ್ ಬಂದಿದೆ. ಸೊ ಅದು ನಾವು ಬಂದಿರೋದು ಎಲ್ಲಿಗೆ ಅಂತಂದ್ರೆ ವಂಡರ್ಲಾ. ಸೊ ಬನ್ನಿ, ಒಳಗೆ ಏನೇನಿದೆ ಗೇಮ್ಸ್ ಎಲ್ಲ ತೋರಿಸ್ತೀನಿ. ಫುಲ್ ಎಂಟರ್ಟೈನ್ಮೆಂಟ್ ಅಂಡ್ ಎಂಜಾಯ್ಮೆಂಟ್ ಆಗಿರುತ್ತೆ. ಬನ್ನಿ ಹೋಗೋಣ.
ಫ್ರೆಂಡ್ಸ್ ಫಸ್ಟ್ ಗೇಮ್ ಮಾಡಿದ್ವಿ, ಸಕ್ಕದಾಗಿತ್ತು, ಫುಲ್ ಸೈಕ್ ಆಗಿತ್ತು ಅಂಡ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಜೀವ ಬಾಯಿಗೆ ಬಂದಿತ್ತು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಡ್ತು ಕಣ್ರು. ನಾನ್ ಫ್ರೆಂಟು. ಒಳ್ಳೇದ್ ಮಾಡ್ತದ. ಒಬ್ಬೊಬ್ಬರಾಗಿ ಹೆಸರು ಹೇಳಿ ಹೋಗಿ ನಾನ್ರಿ ಲಲ್ಲಿ ಮಿಂಚಿಂಗ್ ಮೀನಾಕ್ಷಿ ಕಡಿ ಪರಮೇಶ ತಕಡಿ ತಮ್ಮಯ್ಯ ಮಡಕೆ ಬಸವ ಅಂತೀವಿ ಗುಲಾಂಪಟ್ಟೆ ಚಂದ್ರ ಅದ್ಯಾರೋ ಒದ್ದಾಡ್ತವ್ನೆ, ಒದ್ದಾಡ್ತಿರೋನು. ಕುರು 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 ಕುರು. ದೇವ್ರು ಒಳ್ಳೇದ್ ಮಾಡ್ತಾರಣ್ಣ ನಿಮ್ಗೆ ಅಂತ. ಒಳ್ಳೇದ್ ಮಾಡ್ತಾರ ದೇವ್ರು. ಅಸ್ಲಿ ಆಟ ಇವಾಗ ಶುರು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಫೈನಲಿ ಇವತ್ತಿನ ಡೇ ಅಂದ್ರೆ ವಂಡರ್ಲಾ ಡೇ ಮುಗೀತು. ಬಟ್ ಎಲ್ಲ ಗೇಮ್ಸ್ನು ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ಅಷ್ಟು ಗೇಮ್ ಇದೆ. ಸೊ ನೀವು ಎಂಜಾಯ್ ಮಾಡ್ಬೇಕಂದ್ರೆ ಫ್ಯಾಮಿಲಿ ಜೊತೆ ಆರಾಮ್ಸಾಗಿ ಬನ್ನಿ. ನಾವೀಗ ಮನೆಗೆ ಹೋಗ್ತಿದೀವಿ. ಓಕೆ, ಎಲ್ಲರಿಗೂ ಬಾಯ್ ಹೇಳೋ ಸಮಯ. ಬಾಯ್. ಓಕೆ ಫ್ರೆಂಡ್ಸ್, ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಹಿಂಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು. ಓಕೆ ಫ್ರೆಂಡ್, ಬಾಯ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.